ವ್ಯಾಪ್ ಟೆಕ್ನೋ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತಂತ್ರಜ್ಞಾನದ ಬೆಳವಣಿಗೆ ಜೊತೆಗೆ ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ತನ್ನದೇ ಆದ ಪಾತ್ರ ವಹಿಸಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ವ್ಯಾಪ್ಸ್ ಟೆಕ್ನೋ ಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ತನ್ನ 25ನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ರಜತ ಮಹೋತ್ಸವ ಸಂಭ್ರಮವನ್ನು ಹಮ್ಮಿಕೊಂಡಿತ್ತು. ಇದನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಪಾಲರು, ವ್ಯಾಪ್ಸ್ ಟೆಕ್ನಿಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಎಐ ತಂತ್ರಜ್ಞಾನದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸುವ ಕಾರ್ಯ ಮಾಡುತ್ತಿದೆ. ಈ ದೇಶದ ಸಾಂಪ್ರದಾಯಿಕತೆ ಸಾಂಸ್ಕೃತಿಕತೆಯನ್ನು ಉಳಿಸುವಲ್ಲಿ ತನ್ನದೇ ಕಾರ್ಯನಿರ್ವಹಿಸುತ್ತಿದೆ ಎಂದರು. आज वेब टेक्नोसॉफ्ट प्राइवेट लिमिटेड के सिल्वर जुबली समारोह के इस अवसर पर उपस्थित होकर मुझे अत्यंत प्रसन्नता हो रही है. 25 वर्षों की यह गौरवशाली यात्रा केवल समय की उपलब्धि नहीं, बल्कि निरंतर परिश्रम, नवाचार, गुणवत्ता और विश्वास का प्रतीक है. शिक्षा प्रौद्योगिकी जैसे संवेदनशील एवं राष्ट्र निर्माण के क्षेत्र में 25 वर्षों की यात्रा केवल एक कारपोरेट उपलब्धि नहीं है, यह भारत की विकास यात्रा में महत्वपूर्ण योगदान है. मैं वेब परिवार को नवाचार, धैर्य और सेवा की प्रेरणादायी यात्रा के लिए हार्दिक बधाई और शुभकामनाएं देता हूं. आज का युग वैज्ञानिक तीव्रता, डिजिटल क्रांति और ज्ञान आधारित अर्थव्यवस्था पर आधारित है. ऐसे परिवर्तनकारी समय में वेब संस्था शिक्षा एवं आईटी क्षेत्र में सकारात्मक परिवर्तन लाने का कार्य कर रहा है. वेब एक सॉफ्टवेयर कंपनी के साथ साथ सामाजिक रूप से उत्पादक, शैक्षणिक, पारिस्थितिकी तंत्र को शक्ति देने वाला वैज्ञानिक विकास इंजन भी है. मुझे अवगत कराया गया है कि स्कूल एवं कॉलेजों के कैंपस का डिजिटलीकरण, इंटेलिजेंट ईआरपी प्रणालियों का एकीकरण तथा प्रशासनिक ढांचों में कृत्रिम बुद्धिमत्ता का समावेश कर वेब ने शैक्षणिक संस्थानों की प्रशासनिक रीढ़ को सुदृढ़ किया है. भारत की दूरदर्शी पहल जैसे कि डिजिटल इंडिया नवाचार ने प्रौद्योगिकी आधारित शासन, डिजिटल समावेशन और संस्थागत आधुनिकीकरण की नींव रखी है और वेब संस्था इस राष्ट्रीय मिशन में प्रमुख भूमिका निभा रहा है. आज यह संस्थान सिल्वर जुबली समारोह मना रहा है. इन 25 सालों की यात्रा में संस्थान ने तकनीकी शिक्षा, मूल्य, आत्मविश्वास और कौशल प्रदान करने के साथ साथ राष्ट्रीय एवं अंतर्राष्ट्रीय स्तर पर अनेक कीर्तिमान स्थापित किए हैं. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಸುತ್ತೂರು ಕ್ಷೇತ್ರದ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮೀಜಿ, ಉತ್ತರ ಭಾರತದ ಚರ್ಚ್ಗಳ ಮುಖ್ಯ ನಿರ್ವಾಹಕರ ಹಾಗೂ ಕಲ್ಕತ್ತಾ ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಡಾಕ್ಟರ್ ಪಾರಿತೋಷನ್ ಕ್ಯಾನಿಂಗ್ ಆಗಮಿಸಿ ಆಶೀರ್ವಚನ ನೀಡಿದರು. ವ್ಯಾಪ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಮುಖ್ಯಸ್ಥ ಸಿದ್ದೇಶ್ ಕುಮಾರ್ ಮಾತನಾಡಿ, ಪ್ರಸ್ತುತ ಜಗತ್ತಿನ ಅಧ್ಯಯನ ಕ್ಷೇತ್ರವಾಗುತ್ತಿರುವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾದ ಎಐ ವ್ಯಾಪ್ಸ್ ಎಂಬ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 2009ರಲ್ಲಿ ಪ್ರಾರಂಭವಾದ ನಮ್ಮ ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸಾಧನೆ ಮಾಡಿದೆ ಎಂದು ಹೇಳಿದರು. What we believe 25 let us complete. Now we have been transforming now the next level. Perhaps Microsoft 25 ವರ್ಷದ ಒಂದು ಈ ಸಮಾಜ ನಮ್ಮನ್ನ ಪೋಷಿಸಿದೆ, ಏನು ಪೇನು ಎರಡನ್ನ ತಗೊಂಡಿದೆ ಸಮಾಜದಲ್ಲಿ. ಅದ್ರ ಜೊತೆಲಿ ನಮ್ಮ ಏನ್ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಇನ್ನೋವೇಷನ್ ಏನ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರಧಾನ ಮಂತ್ರಿಗಳ ಮಾನವ್ ಅನ್ನುವಂತ ಏನ್ ಕಾನ್ಸೆಪ್ಟ್ ಅನ್ನ ಮಿಷನ್ ಕೊಟ್ಟಿದೆ, ಅದನ್ನ ನಾವು ಒಂದ್ ಹೆಜ್ಜೆ ಇವತ್ತು ವ್ಯಾಪ್ಸ್ ತನ್ನ 25 ವರ್ಷದ ರಜಾ ಮಹೋತ್ಸವದಲ್ಲಿ ಕಾರ್ಯಕ್ರಮ
6,000 ಗ್ರಾಹಕಗಳನ್ನ ಕ್ಲೈಂಟ್ಗಳನ್ನ ಮಾತನಾಡೋ ಮೇಲೆ ಮೌಲ್ಯ 2,500 ಪ್ರೊಫೆಷನಲ್ಸ್ ಜನರೇಟ್ ಮಾಡಿದ್ದಾರೆ. ಅದರಲ್ಲಿ ವೆಬ್ ಫಿಟ್ನೆಸ್ ಸಾಫ್ಟ್ವೇರ್ ಇವತ್ತೇನು 4-5 ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್, DIVRM ಅಂತ ಪ್ರಾಡಕ್ಟ್ ಎಜುಕೇಶನ್ ಮತ್ತೆ ಟೆಕ್ನೋವೇದ ಏನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಡೆಯುತ್ತೆ. ಅದನ್ನ ಎಜುಕೇಶನ್ ಡೊಮೈನ್ ಅಲ್ಲಿ ಇರೋ ಡಿಮ್ಯಾಂಡ್ ಮಧ್ಯದಲ್ಲಿ ಇರೋ ಗ್ಯಾಪ್ ಅನ್ನ ಪೂರೈಸೋಸ್ಕರ ಟೆಕ್ನೋವೇದ ಅಂತ ಪರಮ ಪೂಜನೀಯಾದಂತ JSF ದೇಶಕ್ಕೆ ರಿಲೀಸ್. ಹಾಗಾಗಿ ನಿರ್ಮಲಾ ಸ್ವಾಮೀಜಿ ಅವರು ನಮ್ಮ ಟೆಕ್ನೋ ಪಾರ್ಕ್ ನಾವು ಈ ಬರೋ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಒಂದು ಮುಂದೆ ಇಟ್ಕೊಂಡು 25 ವರ್ಷದಲ್ಲಿ ನಂತರ ನಾವು ಟೆಕ್ ಪಾರ್ಕ್ ಅಂತಾನೆ ಉದ್ಘಾಟನೆ ಮಾಡಿದ್ವಿ 25 ವರ್ಷ. ಅದನ್ನ ಪರಮ ಪೂಜನೀಯಾದಂತ ನಿರ್ಮಲಾ ಸ್ವಾಮೀಜಿ ಅವರು ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಸಮಾಜ ನಮಗೆ ಅರ್ಪಿಸಿದ್ರು. ಸಮಾಜ ನಮ್ಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವ್ರನ್ನೆಲ್ಲರನ್ನು ಗೌರವಿಸ್ ಮೂಲಕ ಸಮಾಜದ ಒಂದು ಋಣ ನಾವು ಒಂದು ಪ್ರಯತ್ನ. ನಾವು ಎಲ್ಲರನ್ನು ಗೌರವಿಸ್ಲಿಕ್ಕೆ ಎಲ್ಲರೂ ಸಾರರು ಭಾರತದಲ್ಲಿ, ಆದ್ರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು ನಿಸ್ವಾರ್ಥದಿಂದ ಸಾಧನೆ ಮಾಡಿದಂಥ ಎಲ್ಲ ಮಾನೀಯತೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಒಂದು ಕರ್ತವ್ಯ ಅಂತ ಇವತ್ತು ನಮ್ಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಈ ಸಮಾಜ ನಮ್ಗೆ ನಾವೆಲ್ಲ ಸಮಾಜದ ಎಲ್ಲ ಪಶ್ಚಿಮ ಬಂಗಾಳದಲ್ಲಿರುವ ಸೆರೆಂಪೋರಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವರ್ಡ್ ಮತ್ತು ಫ್ರಾನ್ಸ್ನ ನೋಟ್ರೆಡಮ್ ಪ್ರಾಂತ್ಯದ ಪ್ರಧಾನ ಸೋದರಿಯರಾದ ಸಿಸ್ಟರ್ ಮೇರಿ ಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶ್ವವರೆಣ್ಯ ಪ್ರಶಸ್ತಿಯನ್ನು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಸಾಯಿ ಪ್ರಕಾಶ್ ಅವರಿಗೆ ಪ್ರದಾನ ಮಾಡಲಾಯಿತು. ವಂದೇ ಮಾತರಂ ರಾಷ್ಟ್ರಗೀತೆ ಬರೆದ ಬಂಗಾಳದ ಕವಿಶ್ರೇಷ್ಠರಾದ ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಚಿರಸ್ಮೃತಿ ಗೌರವವನ್ನು ಮರಣೋತ್ತರವಾಗಿ ನೀಡಲಾಯಿತು. ಬಂಕಿಮ್ ಚಂದ್ರ ಚಟರ್ಜಿ ಮೊಮ್ಮಗ ಸಜಲ್ ಚಟರ್ಜಿ ಪ್ರಶಸ್ತಿ ಸ್ವೀಕರಿಸಿದರು. ಪಂಜಾಬ್ ಮಾಜಿ ರಾಜ್ಯಪಾಲ ಹಾಗೂ ಪಂಜಾಬ್ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ದಿವಂಗತ ಮಂದಗದ್ದೆ ರಾಮಜೋಯಿಸ್ ಅವರಿಗೆ ನೀಡುವ ಭಾರತೀಯ ಆದರ್ಶ ಗೌರವವನ್ನು ಅವರ ಪುತ್ರ ವಕೀಲರಾದ ಶ್ರೀ ಶೈಲೇಂದ್ರ ಕುಮಾರ್ ಸ್ವೀಕರಿಸಿದರು. ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರೀಯತೆಗಳ ಪರಿಸರದಲ್ಲಿ ಮಿಂದೆದ್ದು ತೇಲಾಡುವಂತೆ ಮಾಡಿದ ಈ ಸುಂದರ ಕಾರ್ಯಕ್ರಮವನ್ನು ವ್ಯಾಟ್ಸ್ ಸಂಸ್ಥೆಯ ರಾಘವೇಂದ್ರ, ಕಾರ್ಯದರ್ಶಿಗಳಾದ ರವಿಕುಮಾರ್ ಮತ್ತವರ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 6 ಚರಣಗಳುಳ್ಳ ವಂದೇ ಮಾತರಂ ಗೀತೆಯನ್ನು ಹಾಡಿದ್ದು ಈ ಕಾರ್ಯಕ್ರಮದ ಹೆಗ್ಗಳಿಕೆಯಾಗಿತ್ತು. ಈ ಕುರಿತಂತೆ ಸಂಸ್ಥೆಯ ಕಾರ್ಯದರ್ಶಿ ರವಿಕುಮಾರ್, ರೇರಾ ಸಂಸ್ಥೆಯ ರೆಡ್ಡಿ ಮತ್ತು ಪ್ರಶಸ್ತಿಯನ್ನು ಪಡೆದ ತಿಪ್ಪೇಸ್ವಾಮಿಯವರು ಏನು ಹೇಳ್ತಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಸಿಲ್ವರ್ ಜುಬ್ಲಿ ಫಂಕ್ಷನ್ನ ಎಕ್ಸಿಕ್ಯೂಟಿವ್ ಕಮಿಟಿಯ ಒಬ್ಬ ಸದಸ್ಯನಾಗಿ ತಮ್ಮೆಲ್ಲರೂ ತಿಳಿಸಿ ಪಡೋದೇನೆಂದರೆ, ಸುಮಾರು 25 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾದಂಥ ಈ ಕಂಪನಿ ಈಗ ಬೃಹದಾಕಾರವಾಗಿ ಬೆಳೆದು ಸುಮಾರು ಇಡೀ ರಾಷ್ಟ್ರೀಯಾದ್ಯಂತ 6,000 ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಫ್ಟ್ವೇರನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ಅವರು ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪುಣ್ಯ ಗೋಶಾಲೆ ಅಂತೇಳ್ಬಿಟ್ಟಿದ್ದೇನೆ, ರಾಮನಗರದತ್ತ ಸ್ಟಾರ್ಟ್ ಮಾಡಿ ಸುಮಾರು 200 ಆಕಳುಗಳಿದೆ. ಜೊತೆಗೆ ರೈತರಿಗೆ ಉಚಿತವಾಗಿ ಆಕಳುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಸಹ ಬಂದಿರ್ತದೆ. ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ 3 ಜನ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ 6 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದರ ಉದ್ದೇಶ ಆದರೂ ಏನಪ್ಪ ಅಂತಂದರೆ, ವ್ಯಾಪಾರದ ಜೊತೆಗೆ ಸಮಾಜ ಸೇವೆಯನ್ನು ಸಹ ತೊಡಗಿಸ್ಕೋಬೇಕು ಅನ್ನೋದು ಮೂಲ ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಏನು AI ಟೆಕ್ನಾಲಜಿ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ AI ಸಮ್ಮಿಟ್ ದೆಹಲಿಯಲ್ಲಿ ಏನು ನಡೀತಾ ಇದೆ, ಅದರ ಮಾದರಿಯಲ್ಲೇ ಇವರು ಸಹ ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ 150ನೇ ವರ್ಷದ ಅಂಗವಾಗಿ ಏನು ನಮ್ಮ ರಾಷ್ಟ್ರಗೀತೆಯನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ಆಡಿರುವಂಥ ರಾಷ್ಟ್ರಗೀತೆಗೆ ಸಹ ಇದೇ ಪ್ರಥಮ ಬಾರಿಗೆ ಆ ಒಂದು ರಾಷ್ಟ್ರಮಟ್ಟದಲ್ಲಿ ಒಂದು
ಇದನ್ನು ಆಡಬೇಕು ಅಂತ ಏನು ಒಂದು ಆದೇಶ ಆಯಿತು, ಅದಾದ ನಂತರ ಕರ್ನಾಟಕದಲ್ಲಿ ಮೊದಲನೇ ಕಾರ್ಯಕ್ರಮ ಇದಾಗಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರೋಂಥ ವಿಷಯ. I am G.R. Reddy, very closely associated with Punyakoti Goshala particularly, and Siddesh is my very close friend. I have been moving with him and very impressed with his passion for social cause. Today's function is the culmination and ultimate presentation of his passion to the external world. Of course, internally we all know about him. Now everybody knows about him. Thank you. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಸಿದ್ದೇಶ್ರವರು ಜನಸೇವಾ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಅತ್ಯಂತ ಕಷ್ಟಕರ ಪರಿಸ್ಥಿತಿನಲ್ಲಿ ಅವರ ತಂದೆ ಮತ್ತು ತಾಯಿಯ ಪ್ರೋತ್ಸಾಹ ಪ್ರೇರಣೆಯಿಂದ ಒಂದು ಛಲದಿಂದ ನಾನು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಹಂಬಲದಿಂದ ಕಳೆದ 25 ವರ್ಷದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ನೌಕರರಿಗೆ ಅವರ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅನೇಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಶಾಲೆಯ ಮಕ್ಕಳಿಗೆ ಅವರು ವಿಶೇಷವಾಗಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕಲಿಕೆಯಲ್ಲಿ ಸರಳವಾಗೋ ರೀತಿಯಲ್ಲಿ ಮಾಡಿರುವಂಥದ್ದು ಒಂದು ಸಾಧನೆಯೇ. ಇದರ ಜೊತೆಗೇ ಅವರು ದುಡಿಮೆಯೊಂದೇ ಅಲ್ಲ, ಈ ಸಮಾಜದಲ್ಲಿ ಸೇವೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳಿಗೆ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ತಾನು ಮನಸ್ಸು ಮಾಡಿದರೆ, ಪರಿಶ್ರಮ ಹಾಕಿದರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ಈ ರೀತಿ ಬೆಳೆದಿರುವಂಥದ್ದು ನಮ್ಮ ಮಿತ್ರರೂ ಹೌದು, ನಮ್ಮ ಶಾಲೆಯಲ್ಲಿ ಕಲಿತಂಥರೂ ಹೌದು. ನಮಗೆ ಅವರ ಪ್ರಗತಿಯನ್ನು ನೋಡಿ ಭಾಳ ಹೆಮ್ಮೆಯಾಗಿದೆ. ಈ ಒಂದು ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ನೌಕರರಿಗೆ, ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಈ ಸಂಸ್ಥೆ ಇನ್ನಷ್ಟು ವ್ಯಾಪಕವಾಗಿ ಬೆಳೀಲಿ, ಅನೇಕ ಜನರಿಗೆ ನೌಕರಿಯನ್ನು ಕೊಡೋದ್ರ ಮುಖಾಂತರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡೋದ್ರ ಮುಖಾಂತರ ಇದು ದೊಡ್ಡ ಹೆಜ್ಜೆಯನ್ನು ಇಡಲಿ ಅಂತೇಳಿ ಕೋರ್ತಾ ನಾನು ಅವರಿಗೆ